ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಫ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನ್ನ ಕೇಜ್ನ ಫಿನಿಶಿಂಗ್ ಮಾಡಿದ್ದೀನಿ. ಅಂದರೆ ಪ್ರತಿಯೊಂದು ಎಲ್ಲ ವರ್ಕು ನನ್ನ ಕೇಜಲ್ಲಿ ಮುಗಿದಿದೆ. ಸೊ ಅದರಲ್ಲಿ ನಾನು ಪಾರಿವಾಳ ಕೂಡ ಬಿಟ್ಟಿದ್ದೀನಿ. ಆದ್ದರಿಂದ ನಾನು ವಿಡಿಯೋ ಹೇಳಿದ್ದೆ ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಾನು ಕೇಜ್ ಮಾಡಿದೆ, ಇದಕ್ಕೆ ಎಷ್ಟು ರೇಟ್ ಆಯಿತು, ನಾನು ಮಾಡೋದು ನನಗೆ ಎಷ್ಟು ಖರ್ಚು ಬಂತು, ಅದೇ ನೀವು ಮಾಡಿದ್ರೆ ಯಾವ ಥರ ರೇಟ್ ಬಂತು, ಮತ್ತು ನೀವು ಯಾವ ರೀತಿ ಅದನ್ನು ದುಡ್ಡನ್ನ ಉಳಿಸ್ಬೋದು. ಸೊ ಈ ರೀತಿ ಎಲ್ಲ ನಾನು ಹೇಳ್ತೀನಿ ಅಂತ ನಿಮಗೆ ಹೇಳಿದ್ದೆ. ಸೊ ಆ ವಿಡಿಯೋ ಇದಾಗಿರುತ್ತೆ. ಇದರಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟು ನಾನು ಕೇಜ್ನ ಯಾವ್ಯಾವ ರೀತಿ ಮಾಡಿದ್ದೀನಿ ಅಂತ ಒಂದು ಐಡಿಯಾ ಕೊಟ್ಬಿಟ್ಟು, ಆಮೇಲೆ ಈಗ ನನಗೆ ಎಷ್ಟು ರೇಟ್ ಬಂತು ಈ ಕೇಜ್ ಮಾಡೋಕ್ಕೆ, ಮತ್ತು ನೀವು ಮಾಡಿದರೆ ನಿಮಗೆ ಎಷ್ಟು ರೇಟ್ ಆಗುತ್ತೆ. ಅಂದರೆ ನನ್ನ ಹತ್ರ ಸುಮಾರು ಇಟ್ಟಿಗೆ, ಮರಳು, ಆಮೇಲೆ ನಮ್ಮಪ್ಪನೇ ಎಲ್ಲ ಮಾಡೋರು. ಸೊ ಅದರಿಂದ ಎಲ್ಲ ನನಗೆ ತುಂಬ ದುಡ್ಡು ಉಳಿದಿದೆ. ಅದರಿಂದ ನನಗೆ ಎಷ್ಟು ಖರ್ಚು ಬಂತು, ನೀವು ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ. ನಂತರ ಈ ರೀತಿ ಕೇಜ್ನ ಯಾರ್ಯಾರು ಮಾಡಿಸ್ಬೋದು, ಯಾರ್ಯಾರು ಮಾಡಿಸೋದು ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇಲ್ಲಿ ತನಕ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದ್ರ ಮೂಲಕ ನಾನು ಹಾಕುವಂಥ ಎಲ್ಲ ಪೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಫ್ರೆಂಡ್ಸ್, ನಂತರ ನನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ್ಯಂಡ್ ಟಿಕ್ಟಾಕ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನು ಮತ್ತು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಫಸ್ಟ್ ಕಮೆಂಟಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವುದೋ ಸಣ್ಣ ಅಪ್ಡೇಟ್ ಇದ್ದರೂ ಅವೆರಡರಲ್ಲಿ ಆಗ್ತಿರ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋ ನೋಡೋಣ. ಹಾಗೆ ನಾನು ಗೂಡನ್ನ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ಮಧ್ಯ ಒಂದು ಈ ಬಾರ್ಡ್ ಒಂದಡಿ ಒಂದೂವರೆ ಅಡಿಗೆ ಒಂದೊಂದು ಅಡ್ಡ ಇಟ್ಟಿದ್ದೀನಲ್ಲ, ಒಂದು ಪ್ಲೇವುಡ್ ಥರ. ಸೊ ಅದೇನಂತ ಹೇಳಿದ್ರೆ, ರಾಡ್ ಪೀಸ್ನ ತಂದುಬಿಟ್ಟು ರಾಡ್ ಪೀಸ್ನ 2 ಅಡಿಗೆ ಅಗಲಕ್ಕೆ ಕಾಂಕ್ರೀಟ್ ಥರ ಅದ್ರ ಮೇಲೆ ಹಾಕಿ, ಸೊ ಒಂದು ಸ್ಲ್ಯಾಬ್ ರೀತಿ ಮಾಡ್ಕೊಂಡಿರೋದು. ಈ ಮನೆಗೆಲ್ಲ ಸ್ಲ್ಯಾಬ್ ಹಾಕ್ತಾರಲ್ಲ ಕಿಚನಿಗೆಲ್ಲ, ಸೊ ಆ ರೀತಿ ಸ್ಲ್ಯಾಬ್ನ ಮಾಡ್ಕೊಂಡು ಆ ನಂತರ ಹಿಂಭಾಗದಲ್ಲಿ ಜಂಬಿಟ್ಕೆಯಲ್ಲಿ ಕಟ್ಟಿದ್ದೀನಿ. ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡು ಕಡೆನೂ ಇದರಲ್ಲಿ ಯಾವುದ್ರಲ್ಲಿ ಅಂತ ಹೇಳಿದ್ರೆ ಇಟ್ಕೆಯಲ್ಲಿ ಕಟ್ಟಿದ್ದೀನಿ. ಸೊ ಇದು ಇಟ್ಕೆಯಲ್ಲಿ ಕಟ್ಬಿಟ್ಟು ಪ್ರತಿ 1 ಅಡಿ 3 ಇಂಚ್ ಹೈಟ್ ಇಟ್ಟಿದ್ದೀನಿ ನಾನು ಪ್ರತಿ ಇದಕ್ಕೂ. ಕೆಲವೊಂದು 1 ಅಡಿ 4 ಇಂಚಿದೆ, 1 ಅಡಿ 3 ಇಂಚು ಮಿನಿಮಮ್ ಇದೆ. ಸೊ 1 ಅಡಿ 3 ಇಂಚು 1 ಅಡಿ 3 ಇಂಚಿಗೆ ಹೈಟಿಗೆ ಈ ಥರ ಸ್ಲ್ಯಾಬ್ನ ಇಟ್ಕೊತ ಹೋಗಿದ್ದೀನಿ ನಾನು. ಸೊ ಈ ಸ್ಲ್ಯಾಬ್ ಯಾವ ರೀತಿ ಮಾಡಿದೆ ಅಂತ ಹೇಳಿದ್ರೆ, 4 ಕಬ್ಬಣನ ಅರ್ಧ ಅಡಿ ಒಂದೊಂದು ಕಬ್ಬಣ ಇಟ್ಟು, ಸೊ ಅದ್ರ ಮೇಲ್ಗಡೆ ಸುತ್ತಲೂ ಒಂದು ಬಾರ್ಡರ್ ಥರ ಕಟ್ಕೊಂಡು ಅದ್ರ ಮೇಲ್ಗಡೆ ಕಾಂಕ್ರೀಟ್ ಥರ ಮಾಡಾಕಿ ಒಂದು ಸ್ಲ್ಯಾಬ್ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ರೆಡಿಮೇಡ್ ಬೇಕಾದ್ರೂ ಸಿಗುತ್ತೆ ಸ್ಲ್ಯಾಬು. ನಾನು ನಮ್ಮ ಮನೇಲೇ, ನಮ್ಮ ತಂದೆಯವ್ರು ಮಾಡೋದ್ರಿಂದ ನಮ್ಮ ಮನೇಲೇ ನಾನು ಮಾಡ್ಕೊಂಡಿದ್ದೀನಿ ಈ ರೀತಿ. ನಂತರ ಫ್ರೆಂಡ್ಸ್, ಇನ್ನೊಂದು ಇದಾದಮೇಲೆ ಪಾರ್ಟಿಷನ್ಸ್ನ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್, ಅಂದರೆ ನಮ್ಮ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಸುಮಾರು ಈ ಮಂಚದ ಮೇಲೆ ಹಾಕ್ತಾರಲ್ಲ ಪ್ಲೇವುಡ್ ಪೀಸು, ಅವೆಲ್ಲ ಉಳಿದಿತ್ತು. ಅದು ಮತ್ತು ಸುಮಾರು ಪ್ಲೇವುಡ್ ಪೀಸೆಲ್ಲ ಇಂಥ ಇದರಲ್ಲಿ ಯಾವುದೂ ನಾನು ದುಡ್ಡು ಕೊಟ್ಟು ತಂದಿಲ್ಲ. ಪಾರ್ಟಿಷನ್ ಮಾಡಿರೋದು ಪ್ರತಿಯೊಂದನ್ನು ಕೂಡ ನಮ್ಮ ಫ್ರೆಂಡ್ ಮನೇಲಿರೋವಂಥ ಸಿಕ್ಕಿದ್ದು ನನಗೆ ಫ್ರೀಯಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದು. ಅದನ್ನು ಕಟ್ ಮಾಡಿ ಮಧ್ಯ ಪಾರ್ಟಿಷನ್ ಮಾಡಿದ್ದೀನಿ. ಆ ಟೈಟ್ ಬರಲಿ ಅಂತೇಳಿ ಮಧ್ಯ ಒಂದೊಂದು ರೀಪೀಸ್ನ ಇಟ್ಟು ಟೈಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್, ಈಗ ಹೆಂಗೆ ಕಟ್ಟೋದು ಅಂತ ಆಯಿತು, ಮತ್ತು ಯಾವ ರೀತಿ ಮಾಡಿದೆ ಅಂತ ಆಯಿತು. ಸುಮಾರು ಜನ ಕೇಳ್ತಿದ್ರು, ಈ ಮಧ್ಯ ಹಾಕಿದ್ರೆ ಅದೇನು ಪ್ಲೇವುಡ್ ಹಾಕಿದ್ದೀರಾ ಅಥವಾ ಯಾವ ರೀತಿ ಮಾಡಿದ್ದೀರಾ ಅಂತ ಕೇಳಿದ್ದಕ್ಕೆ ಇದು ಎಕ್ಸ್ಪ್ಲನೇಷನ್ ಕೊಡ್ತಿರೋದು. ಅದು ಸ್ಲ್ಯಾಬ್, ಸಿಮೆಂಟ್ ಸ್ಲ್ಯಾಬು, ಅದು ಮಧ್ಯ ಹಾಕಿರೋದು ಸಿಮೆಂಟ್ ಸ್ಲ್ಯಾಬ್ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್, ಇದಾದಮೇಲೆ ಡೋರ್ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ರೀಪೀಸ್ನ ತಂದು ನಾನೇ ಖುದ್ದಾಗಿ ಮೆಷ್ನ ತಂದು ಅದು ಬಾಗಿಲು ಟೈಪ್ ಮಾಡಿ, ಅಂದರೆ ಸುತ್ತಲೂ 4 ಫ್ರೇಮ್ ರೀತಿ ಮಾಡಿ ಈ ರೀತಿ 4 ಇಂಚಸ್ನ ಕೊಟ್ಟಿದ್ದೀನಿ. ಒಂದೊಂದು ಅಡಿಗೆ 1 ಇಂಚಸ್ ಅಂತ, ಅಂದರೆ 1.5 ಅಡಿಗೆ 1 ಇಂಚಸ್ ಅಂತ ಕೊಟ್ಟಿದ್ದೀನಿ, 4 ಇಂಚಸ್ಸು. ಸೊ ಈ ರೀತಿ ಕೊಟ್ಟು ಒಂದು ಫ್ರೇಮ್ ರೀತಿ ಮಾಡಿ ಅದರಲ್ಲಿ ಮೆಶ್ ಇಟ್ಟು ಹೊಡೆದು ನಾನೇ ಮಾಡಿರೋದು ಫ್ರೆಂಡ್ಸ್. ಮತ್ತು ಮಿಷಿನಲ್ಲಿ ಸ್ಕ್ರೂನ ಹಾಕಿರೋದು ಫ್ರೆಂಡ್ಸ್. ಸೊ ಇಷ್ಟು ನಾನು ಮಾಡಿರೋದು ಫ್ರೆಂಡ್ಸ್. ಅಂದರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತುಂಬ ಎಕ್ಸ್ಪ್ಲನೇಷನ್ ಕೊಡೋಕ್ಕೋಗಲ್ಲ, ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ಸೊ ಆದರೂ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತು ಕೆಳಗಡೆ ಈ ಗಟ್ಟಿ ಕೂರ್ಲಿ ಅಂತ ಒಂದು ಇದು ಲಾಕರ್ ಸಿಸ್ಟಮ್ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಈ ರೀತಿ ಬಂದುಬಿಡುತ್ತೆ, ಅಲ್ಲಿ ಹಾಕಿಟ್ರೆ ಈ ರೀತಿ ಪ್ರೆಸ್ ಮಾಡಿ ಆ ಗುಂಡಿಯಲ್ಲಿ ಹಾಕಿಟ್ರೆ, ಸೊ ಈಗ ಹಿಂದ್ಗಡೆ ಈ ರೀತಿ ಬರೋಲ್ಲ, ಆರಾಮಾಗಿ ಅಲ್ಲೇ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿ ಕೆಳಗೊಂದು ಮಾಡಿದ್ದೀನಿ. ಸೊ ಇದಿಷ್ಟು ಡೋರ್ ಬಗ್ಗೆ ನಾನು ಮಾಡಿರೋದು. ನಂತರ ಫ್ರೆಂಡ್ಸ್, ಡೋರ್ ಬಗ್ಗೆ ತುಂಬ ಹೇಳ್ತಾಯಿದ್ರೆ ತುಂಬ ಆಗುತ್ತೆ, ಬೇಕಾದ್ರೆ ನಿಮಗೆ ಕಮೆಂಟ್ ಮಾಡಿ, ಬೇಕಾದ್ರೆ ಡೋರ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಯಾವ ರೀತಿ ಮಾಡಿದೆ ಅಂತ. ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ನಂತರ ಫ್ರೆಂಡ್ಸ್, ಈಗ ನಾನು ಈ ಕೇಜ್ ಮಾಡೋಕ್ಕೆ ಎಷ್ಟು ದುಡ್ಡಾಯಿತು ಅಂತ ನಾನು ಹೇಳ್ತೀನಿ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನೇ ಕಟ್ಟೋದ್ರಿಂದ ನನಗೆ ಕಟ್ಟೋ ಕೂಲಿ ಉಳಿತು. ನಂತರ ನಮ್ಮ ಮನೇಲಿ ಮರಳು ಸುಮಾರು ಉಳಿದಿತ್ತು. ಆಮೇಲೆ ಇಟ್ಟಿಗೆ ನಮ್ಮ ಮನೇಲೇ ಇತ್ತು. ಆಮೇಲೆ ಈ ಡೋರ್ ಫುಲ್ ನಾನೇ ಮಾಡಿದೆ. ಸೊ ಆದ್ದರಿಂದ ನನಗೆ ಸುಮಾರು ದುಡ್ಡು ಉಳಿದಿದೆ. ನಂತರ ಫ್ರೆಂಡ್ಸ್, ಈ ಸ್ಲ್ಯಾಬ್ ಕೂಡ ನಮ್ಮ ಮನೇಲೇ ಮಾಡಿದ್ರಿಂದ ನಾನು ತಂದಿದ್ದೇನು ಏನಂತ ಹೇಳಿದ್ರೆ, 440 ರೂಪಾಯಿ ನಮಗೆ ಕಬ್ಬಣ ಸಿಕ್ತು ಫ್ರೆಂಡ್ಸ್. ಅಂದರೆ 8 mm ಕಬ್ಬಣ ಹಾಕಿರೋ ರಾಡ್ ಪೀಸ್ ಹಾಕಿರೋದು. ಅದರಲ್ಲಿ 8 mm ರಾಡ್ ಪೀಸು ನನಗೆ ಒಂದು 11 kg ಬಂತು. ಒಂದು 16 ಪೀಸ್ ತಂದೆ. ಅರ್ಧ ಅಡಿಗೆ 1 ಪೀಸ್ ಅಂತ ಒಂದು ಸ್ಲ್ಯಾಬಿಗೆ 4 ಪೀಸ್ ಇಟ್ಟೆ. ಸೊ 16 ಪೀಸು 11 kgಗೆ 40 ರೂಪಾಯಿ kg ಅಂತ ಹೇಳಿದ್ರೆ 440 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. 440 ರೂಪಾಯಿ ರಾಡಿಗಾಯಿತು. ನಂತರ ಮೆಶ್ಶಿಗೆ 40 ರೂಪಾಯಿ ಸ್ಕ್ವೇರ್ ಫೀಟ್ ಅಂತ
ಅಂತ 11 ಅಡಿ ತಂದೆ ನಾನು. 11 ಅಡಿಗೆ ನನಗೆ 1320 ರೂಪಾಯಿ ಆಗುತ್ತೆ, ಬಟ್ ನಾನು 1200 ರೂಪಾಯಿ ಕೊಟ್ಟೆ. ನಂತರ ಫ್ರೆಂಡ್ಸ್ ಸಿಮೆಂಟು 2 ಚೀಲ ತಂದೆ ಫ್ರೆಂಡ್ಸ್. ಅಂದರೆ ನೀವು ಫುಲ್ ಕಂಪ್ಲೀಟಾಗಿ ಮಾಡಬೇಕಂದ್ರೆ ನಿಮಗೆ 3 ಚೀಲ ಬೇಕಾಗುತ್ತೆ, ಬಟ್ ನಾನು 2 ಚೀಲ ತಂದೆ. 2 ಚೀಲ ನಾನು ತಂದಾಗ ಲಾಕ್ಡೌನ್ ಇರೋದ್ರಿಂದ 400 ರೂಪಾಯಿ ಇತ್ತು ಒಂದು ಚೀಲಕ್ಕೆ, ಸೊ 800 ರೂಪಾಯಿ ಸಿಮೆಂಟು. ನಂತರ ಫ್ರೆಂಡ್ಸ್ ಮಳೆ, ಆಮೇಲೆ ಇಂಚಸ್ಸು, ಪಾಟ್ಲಾಕು, ಆಮೇಲೆ ಸ್ಕ್ರೂ, ಆಮೇಲೆ ಬೀಗ 3 ಬೀಗ ತಂದಿದ್ದೀನಿ. ಸೊ ಇದೆಲ್ಲ ಸೇರಿ 500 ರೂಪಾಯಿ ಆಯಿತು. ಸೊ ಅದಕ್ಕೆ 500 ರೂಪಾಯಿ. ನಂತರ ಫ್ರೆಂಡ್ಸ್ ರೀಪೀಸು, ಡೋರ್ ಮಾಡೋಕ್ಕೆ ರೀಪೀಸ್ ತಂದಿದ್ದೀನಲ್ಲ, ಆ ರೀಪೀಸಿಗೆ ನಾನು 880 ರೂಪಾಯಿ ಆಗುತ್ತೆ. ನೀವೇನಾದ್ರು ತೊಗೊಂಡಿದ್ರೆ 880ರಿಂದ 1000 ರೂಪಾಯಿ ಆಗುತ್ತೆ. ಬಟ್ ನನಗೆ ಗೊತ್ತಿರೋರು ಇರೋದ್ರಿಂದ ನನಗೊಂದು 500 ರೂಪಾಯಿಗೆ ಸಿಕ್ತು ಫ್ರೆಂಡ್ಸ್ ಇದು. ಸೊ ಅದರಿಂದ ನನಗೆ ಫುಲ್ ಟೋಟಲಾಗೆ, ಮತ್ತು ನಾನು ಅದನ್ನೆಲ್ಲ ನಾನೇ ಮಾಡಿದ್ದೆ, ಸ್ವಂತವಾಗಿ ಮಾಡಿದೆ. ಸೊ ಅದರಿಂದ ನನಗೆ ಯಾವುದೂ ಕೂಲಿ ಕೊಡೋಂಥ ಅವಶ್ಯಕತೆ ಇರಲಿಲ್ಲ ಡೋರ್ ಮಾಡಿಸೋದಕ್ಕೆ, ಮತ್ತು ಕಟ್ಟೋದಕ್ಕೆಲ್ಲ ನಮ್ಮ ಅಪ್ಪವರೇ ಕಟ್ಟಿದ್ರಿಂದ ಏನು ನಾನು ಅದೆಲ್ಲ ಎಕ್ಸ್ಟ್ರಾ ದುಡ್ಡಾಗಿಲ್ಲ. ಸೊ ನನಗೆ ಈ ಕೇಜು 3500, ಅಂದರೆ 3440, ಮತ್ತು ಅಂಥ ಸಣ್ಣ ಪುಟ್ಟ ಅದು ಇದು ಅಂತ ಹೋದರೆ ಒಂದು 3500ಕ್ಕೆ ನನಗೆ ಈ ಕೇಜ್ ಮುಗೀತು ಫ್ರೆಂಡ್ಸ್. ನನ್ನ ಕೇಜ್ ಮುಗಿದ್ದು 3500ಕ್ಕೆ ಮುಗೀತು ಫ್ರೆಂಡ್ಸ್. ಈ ಕೇಜ್ ಅಂದರೆ ನೀವು ಮಾಡಿಸಿದ್ರೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಫ್ರೆಂಡ್ಸ್, ನಿಮಗೆ ಕಲ್ಲೊಂದು ನೀವು ಆಲಾ ಬ್ಲಾಕ್ಸಲ್ಲಿ ಕಟ್ತೀರಾ ಅಂದರೆ ನಿಮಗೆ ಒಂದು 300 ಕಲ್ಲು ಬೇಕಾಗುತ್ತೆ. 300 ಅಲ್ಲ ಫ್ರೆಂಡ್ಸ್, ಸಾರಿ, ನಿಮಗೆ ಆಲಾ ಬ್ಲಾಕ್ಸಲ್ಲಿ ಕಟ್ತೀರಾ ಅಂದರೆ ಒಂದು 100 ಕಲ್ಲು ಬೇಕಾಗುತ್ತೆ ಫ್ರೆಂಡ್ಸ್. 100ರಿಂದ 110 ಕಲ್ಲು ಬೇಕಾಗ್ಬೋದು ಆಲಾ ಬ್ಲಾಕ್ಸಲ್ಲಿ ಕಟ್ಟೋದಿದ್ರೆ. ಮತ್ತು ಫಸ್ಟ್ ಫ್ರೆಂಡ್ಸ್, ಸಾರಿ, ನಿಮಗೆ ಅದು ಇದು ಹೇಳ್ಬಿಡ್ತೀನಿ, ಅಳತೆ ಹೇಳ್ಬಿಡ್ತೀನಿ ಗೂಡಿಂದು ಫ್ರೆಂಡ್ಸ್. ಒಂದು ಗೂಡಿಂದ ಇನ್ನೊಂದು ಗೂಡಿಗೆ ಹೈಟು 1 ಅಡಿ 3 ಇಂಚು, 1 ಅಡಿ 4 ಇಂಚು ಆ ರೀತಿ ಇದೆ. ಆಮೇಲೆ ಅಗಲ 5 ಅಡಿ ಇದೆ ಟೋಟಲ್ಲು. ಆಮೇಲೆ ಡೆಪ್ತು ಅಂದರೆ ಮುಂದೆಯಿಂದ ಹಿಂದೆ 2 ಅಡಿ ಇದೆ, 2 ಅಡಿ 3 ಇಂಚ್ ಏನಿದೆ, 2.25 ಅಡಿ ಇದೆ. ಸೊ ಟೋಟಲ್ ಓವರಾಲ್ ಅಳತೆ ಏನಾಗುತ್ತೆ ಅಂತ ಹೇಳಿದ್ರೆ 6 ಅಡಿ ಹೈಟ್ ಇದೆ, 5 ಅಡಿ 5.5 ಅಡಿ ಅಗಲ ಇದೆ. ಅಂದರೆ ಗೋಡೆ ಎಲ್ಲ ಸೇರಿ ಒಳ ಅಳತೆ 5 ಅಡಿ 2 ಇಂಚ್ ಇದೆ. ನಂತರ ಮುಂದೆಯಿಂದ ಹಿಂದೆ 2.25 ಅಡಿ ಇದೆ ಫ್ರೆಂಡ್ಸ್. ಇಷ್ಟು ಅದರ ಅಳತೆ. ನಂತರ ಫ್ರೆಂಡ್ಸ್, ನಿಮಗೆ ಇಟ್ಟಿಗೆ ಎಷ್ಟು ಬೇಕಾಗ್ಬೋದು ಅಂತ ಹೇಳಿದ್ರೆ 100 ಇಟ್ಟಿಗೆ ಬೇಕಾಗ್ಬೋದು. ಸೊ 100 ಇಟ್ಟಿಗೆಗೆ ನಿಮಗೆ ಆಲಾ ಬ್ಲಾಕ್ಸ್ ಅಂತ ಹೇಳಿದ್ರೆ 35 ರೂಪಾಯಿ ಆಗುತ್ತೆ. ಒಂದು 110 ಇಟ್ಟಿಗೆ ತೊಗೊಂಡ್ರೆ ನೀವು 35 ರೂಪಾಯಿ ಅಂತ ಹೇಳಿದ್ರೆ ನಿಮಗೆ 3880 ರೂಪಾಯಿ ಆಗುತ್ತೆ ಆಲಾ ಬ್ಲಾಕ್ಸಿಗೆ. ಅಥವಾ ನೀವು ಇಟ್ಕೆಯಲ್ಲಿ ಕಟ್ತೀರಾ ಅಂತ ಹೇಳಿದ್ರೆ ಒಂದು 250ರಿಂದ 300 ಇಟ್ಟಿಗೆ ಬೇಕಾಗ್ಬೋದು ಫ್ರೆಂಡ್ಸ್. ಒಂದು 300 ಇಟ್ಟಿಗೆ ಅಂತ ಹೇಳಿದ್ರೆ ನಿಮಗೆ 6 ರೂಪಾಯಿ ಒಂದು ಇಟ್ಟಿಗೆ ಆಗುತ್ತೆ. ಇಟ್ಟಿಗೆ ಅಂದರೆ 1800 ರೂಪಾಯಿ ಆ ರೀತಿ ಆಗ್ಬೋದು ಫ್ರೆಂಡ್ಸ್. ನೀವು ಆಲಾ ಬ್ಲಾಕ್ಸಲ್ಲಿ ಕಟ್ಟಿದ್ರೆ ಏನು ಉಪಯೋಗ ಅಂತ ಹೇಳಿದ್ರೆ ಬೇಗ ಆಗುತ್ತೆ ಕೆಲಸ, ಮತ್ತು ಸಿಮೆಂಟ್ ಮರಳು ಉಳಿಯುತ್ತೆ. ಸೊ ಅದಕ್ಕೋಸ್ಕರ ಆಲಾ ಬ್ಲಾಕ್ಸಲ್ಲಿ ಕಟ್ಬೋದು. ಇಟ್ಟಿಗೆಯಲ್ಲಿ ಕಟ್ಟಿದ್ರೆ ಸಿಮೆಂಟು ಮತ್ತು ನಿಮಗೆ ಮರಳು ಅಲ್ಲಿಗೆ ಸರಿ ಆಗುತ್ತೆ. ನನ್ನ ಸಜೆಷನ್ ನೀವು ಆಲಾ ಬ್ಲಾಕ್ಸಲ್ಲಿ ಕಟ್ಟೋದು ಬೆಸ್ಟ್ ಫ್ರೆಂಡ್ಸ್, ಯಾಕಂದರೆ ರೇಟ್ ಅಲ್ಲಿಗೆ ಸಮ ಆಗುತ್ತೆ, ಸಿಮೆಂಟು ಮತ್ತು ಮರಳಲ್ಲಿ ಈಕ್ವಲ್ ಆಗುತ್ತೆ. ನಂತರ ಮತ್ತು ನಿಮಗೆ ಆಲಾ ಬ್ಲಾಕ್ಸಲ್ಲಿ ಕಟ್ಟಿದ್ರೆ ಅಗಲ ಬರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇಟ್ಟಿಗೆಗಿಂತ ಇಟ್ಟಿಗೆ ಅಂತ ಹೇಳಿದ್ರೆ ಸ್ವಲ್ಪ ಸಣ್ಣಕ್ಕೆ ಬರುತ್ತೆ ಫ್ರೆಂಡ್ಸ್. ನಿಮಗೆ ಆಲಾ ಬ್ಲಾಕ್ಸಲ್ಲೇ ಬೇಕಾದ್ರೆ ನಿಮಗೆ ಒಂದು 4.5 ಇಂಚಿಂದ ಆಲಾ ಬ್ಲಾಕ್ ಸಿಗುತ್ತಂತೆ. ಸೊ ಅದಾದರೆ ನಿಮಗೆ 25 ರೂಪಾಯಿ ಆಗುತ್ತೆ. 25 ರೂಪಾಯಿ ಅಂತ ಹೇಳಿದ್ರೆ ನಿಮಗೆ 110 ಇಟ್ಟಿಗೆಗೆ ನಿಮಗೆ ಒಂದು 2700 ರೂಪಾಯಿ ಹತ್ತಿರ ಆಗುತ್ತೆ ಫ್ರೆಂಡ್ಸ್. ಅದರಲ್ಲಿ ಬೇಕಾದ್ರೆ ನೀವು ಕಟ್ಬೋದು. ನಂತರ ಫ್ರೆಂಡ್ಸ್, ಸಿಮೆಂಟು ನೀವು ಕರೆಕ್ಟಾಗಿ ಫುಲ್ ಎಲ್ಲ ಗಿಲೋ ಮಾಡಿ ಮುಂದೆಯಿಂದ ಫುಲ್ ಸುತ್ತಲೂ ಗಿಲೋ ಮಾಡಿ ಕರೆಕ್ಟಾಗಿ ಫಿನಿಶಿಂಗ್ ಮಾಡ್ತೀರಾ ಅಂದರೆ ನಿಮಗೆ ಒಂದು 3 ಚೀಲ ಬೇಕಾಗ್ಬೋದು. 3 ಚೀಲಕ್ಕೆ ಇವಾಗಿನ ರೇಟು 350 ರೂಪಾಯಿನ ಇದೆ ಒಂದು ಚೀಲಕ್ಕೆ. ಸೊ ನಿಮಗೆ ಸಿಮೆಂಟ್ ಒಂದು 1050 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್, ರಾಡ್ ಹೇಳಿದೆ ನಿಮಗೆ. ರಾಡು ನಾನು 8mm ಅಲ್ಲಿ ಹಾಕಿರೋದು. ಒಂದು 16 ಪೀಸ್ ರಾಡ್ ಬೇಕಾಗ್ಬೋದು. 16 ಪೀಸಿಗೆ ನಿಮಗೆ ಒಂದು 11 kg ಹತ್ತಿರ ಬರುತ್ತೆ 8mm ರಾಡ್ ಅಂತ ಹೇಳಿದ್ರೆ. 10mm ಅಂದರೆ ದಪ್ಪ ಆಗುತ್ತೆ, ನಿಮಗೆ ಸ್ವಲ್ಪ ಅದು ಸರಿ ಅನ್ಸಲ್ಲ. 8mm ರಾಡ್ ಯೂಸ್ ಮಾಡ್ಕೊಳ್ಳಿ. ಸೊ 11 kgಗೆ 40 ರೂಪಾಯಿ kg ಅಂದರೆ ಒಂದು 440 ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ರಾಡಿಗೆ. ನಂತರ ಫ್ರೆಂಡ್ಸ್, ಮರಳು ಒಂದು 10 ಮೂಟೆ ಬೇಕಾಗ್ಬೋದು. ನಾನು ಮರಳು ಮನೇಲೇ ಇದ್ದಿದ್ದರಿಂದ ನನಗೆ ರೇಟ್ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ಅಂದಾಜು ಮೇಲೆ ಹೇಳಿದ್ರೆ ಒಂದು 1000 ರೂಪಾಯಿ ನಿಮಗೆ ಮರಳು ಆಗ್ಬೋದು ಫ್ರೆಂಡ್ಸ್. ಹೊರಗಡೆಲ್ಲ 150 ರೂಪಾಯಿನ ಒಂದು ಬುಟ್ಟಿ ಇದೆ. ಒಂದು ಬುಟ್ಟಿ ನಿಮಗೆ ಒಂದು 10 ಬುಟ್ಟಿ ಬೇಕಾಗ್ಬೋದು, ಎಲ್ಲ ಗಿಲೋ ಎಲ್ಲ ಸೇರಿ. ಸೊ ನಿಮ್ಗೆ ಒಂದು 1000 ರೂಪಾಯಿ ಅಷ್ಟು ಮರಳು ಆಗ್ಬೋದು, ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ಬೋದು. ಮತ್ತು ಫ್ರೆಂಡ್ಸ್, ರೀಪೀಸು ನೀವು ರೀಪೀಸಲ್ಲಿ ಮಾಡಿಸ್ತೀರಾ ಅಂತ ಹೇಳಿದ್ರೆ ನೀವು ರೀಪೀಸು, ಮೆಶ್ಶು, ಮಳೆ ಅವೆಲ್ಲ ಸೇರಿ ನಿಮಗೆ ಒಂದು 2010 ರೂಪಾಯಿ ಆಗುತ್ತೆ. ರೀಪೀಸ್ ಒಂದು 880 ರೂಪಾಯಿ ಆಗ್ಬೋದು. ಇಷ್ಟು ಒಂದು 5 ಅಡಿ 6 ಅಡಿ ಡೋರ್ ಮಾಡ್ಸೋಕ್ಕೆ. ಮೆಶ್ ಒಂದು 1300 ರೂಪಾಯಿ ಆಗುತ್ತೆ. ಮಳೆ, ಇಂಚಸ್ಸು ಮತ್ತು ಪಾಟ್ಲಾಕು, ಲಾಕರ್ ಎಲ್ಲ ಸೇರಿ ಒಂದು 500 ರೂಪಾಯಿ ಆಗ್ಬೋದು. ಸೊ ಅದ್ರ ಬದಲು ಬೆಸ್ಟು ನಿಮಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ರೀಪೀಸಲ್ಲಿ ಮಾಡಿದ್ರೆ ಒಂದು 880 ರೂಪಾಯಿ ರೀಪೀಸು, 1320 ರೂಪಾಯಿ ಮೆಶ್ಶು, 500 ರೂಪಾಯಿ ಮಳೆ ಹೊಲ ಆಗುತ್ತೆ. ಸೊ ಒಂದು 2700 ರೂಪಾಯಿ ಹತ್ತಿರ ಆಗುತ್ತೆ. ಅದ್ರ ಬದಲು ಫ್ರೆಂಡ್ಸ್, ನಾನು ವೆಲ್ಡಿಂಗ್ ಶಾಪಲ್ಲಿ ಕೇಳಿದೆ 5 ಅಡಿ 5.5 ಅಡಿಗೆ ಡೋರ್ ಮಾಡ್ಕೊಡೋಕ್ಕೆ 3000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಪ್ರತಿಯೊಂದು ಐಟಮಲ್ಲಿ ಅವ್ರದ್ದೇ ಸೇರಿ 3000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಸೊ ಬೆಸ್ಟ್ ನೀವು ವೆಲ್ಡಿಂಗ್ ಶಾಪಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಮಾಡಿಸ್ಬೋದು ಫ್ರೆಂಡ್ಸ್. ನಂತರ ಫ್ರೆಂಡ್ಸ್, ನೀವು ಈಗ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಗಾರೆ ಅವರಿಗೆ ನೀವು ಏನಾರ ಮಾಡಿಸೋದಿದೆ 4000ದಿಂದ 5000 ರೂಪಾಯಿ ನೀವು ಅವರು ಚಾರ್ಜ್ ಮಾಡ್ತಾರಂತೆ. ಗಾರೆ ಅಂದರೆ ನೀವೇ ಕಟ್ಟಿಲ್ದೆ ಹೊರಗಡೆಯಿಂದ ಕರೆಸಿ ಆ ಗೋಡೆ ಎಲ್ಲ ಕಟ್ಸೋಕ್ಕೆ ನಿಮಗೆ ಒಂದು 4000ರಿಂದ 5000 ರೂಪಾಯಿ ಆಗ್ಬೋದು ದುಡ್ಡು.
ಮತ್ತು ಫ್ರೆಂಡ್ಸ್ ನೀವು ಡೋರ್ ನೀವೇ ಮಾಡಿದ್ರೆ ನಿಮಗೆ ದುಡ್ಡು ಉಳಿಯುತ್ತೆ ಫ್ರೆಂಡ್ಸ್. ಅಂದರೆ ಮರದ ಪೀಸೆಲ್ಲ ತಂದು ನೀವು ಡೋರ್ ಮಾಡಿದ್ರೆ ನಿಮಗೆ ದುಡ್ಡು ಉಳಿಯುತ್ತೆ. ಅಥವಾ ನೀವು ಯಾರು ಆಚಾರ್ಯ ಕೈಯಲ್ಲಿ ಮಾಡಿಸಿದ್ರೆ ನೀವು ಅವ್ರು 1000 ರಿಂದ 2000 ರೂಪಾಯಿ ನಿಮಗೆ ಇಸ್ಕೊಳ್ಬೋದು ಒಂದು ಡೋರ್ ಮಾಡೋಕ್ಕೆ. ಅದ್ರ ಬದಲು ಫ್ರೆಂಡ್ಸ್ ನನ್ನ ಸಜೆಷನ್ ಏನಂತ ಹೇಳಿದ್ರೆ ನೀವು ವೆಲ್ಡಿಂಗ್ ಶಾಪಲ್ಲಿ ಹೋಗ್ಬಿಟ್ಟು ಡೋರ್ ಮಾಡಿಸ್ಬಿಡಿ ಫ್ರೆಂಡ್ಸ್. ಅವತ್ತು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ವೆಲ್ಡಿಂಗ್ ಶಾಪಲ್ಲಿ ಮಾಡಿದ್ರೆ ನಿಮಗೆ ನಾನು ಕೇಳಿದ ಪ್ರಕಾರ 3000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. 3000 ರೂಪಾಯಿ ಕೊಟ್ಟರೆ ನಿಮಗೆ ಫುಲ್ ಗಟ್ಟಿಯಾಗಿ ಬರುತ್ತೆ ಮತ್ತು ನಿಮ್ಗೆ ಯಾವುದೇ ಥರಂಥ ಕೆಲಸ ಇರಲ್ಲ. ಡೋರ್ ಇಲ್ಲಾಂದರೆ ನೀವೇ ಮಾಡ್ತಿರಬೇಕು, ತುಂಬ ಕೆಲಸ ಆಗುತ್ತೆ. ಅದ್ರ ಬದಲು ವೆಲ್ಡಿಂಗ್ ಶಾಪಲ್ಲಿ ಹೋಗ್ಬಿಟ್ಟು ಒಂದು 6 ಅಡಿ 5 ಅಡಿಗೆ ಡೋರ್ ಮಾಡಿಸ್ಬಿಟ್ರೆ ನಿಮಗೆ ಒಂದು 3000 ರೂಪಾಯಿಗೆ ಸಿಗುತ್ತೆ. ಸೊ ಅದೊಂದು ಅಮೌಂಟ್ ಆಗುತ್ತೆ ಫ್ರೆಂಡ್ಸ್. ಓವರಾಲ್ ಆಗಿ ನೀವು ಒಂದು ಈ ರೀತಿ ನಾನು ಮಾಡಿಸಿರೋಂಥ ಕೇಜ್ ಮಾಡಿಸಿದ್ರೆ ನಿಮಗೆ ಏನಿಲ್ಲ ಒಂದು 10 ರಿಂದ 12,000 ರೂಪಾಯಿ ಆಗೇ ಆಗುತ್ತೆ ಫ್ರೆಂಡ್ಸ್. ನೀವಂತ ಕರೆಕ್ಟಾಗಿ ಮಾಡ್ತೀರಾ ಅಂತ ಹೇಳಿದ್ರೆ. ಅದ್ರ ಬದಲು ನೀವು ಮರದಲ್ಲಿ ಮಾಡಿಸೋದು ಅಥವಾ ಸೆಕೆಂಡ್ ಹ್ಯಾಂಡ್ ಆದರೆ ಮರದಲ್ಲಿ ಕೇಜು ಒಂದು 4-5 ಸಾವಿರಕ್ಕೆ ಸಿಕ್ತು ಅಂದರೆ ಒಂದು 10 ಜೊತೆ 12 ಜೊತೆ ಬಿಡೋವಂಥದ್ದು ಧಾರಾವಾಳಕ್ಕೆ ತೊಗೊಂಡ್ಬಿಡಿ ಫ್ರೆಂಡ್ಸ್ ಗಟ್ಟಿದ್ರೆ. ನಂತರ ಈ ರೀತಿ ಮಾಡಿಸಿದ್ರೆ ಏನು ಉಪಯೋಗ ಅಂತ ಹೇಳಿದ್ರೆ ತುಂಬ ಅಂದರೆ ಈ ಒಳ್ಳೊಳ್ಳೆ ಕಲೆಕ್ಷನ್ ಮಾಡಿಸಿರ್ತಾರೆ. ಈ ರೇಸಿಂಗ್ ಪಿಜನ್ಸ್ ಎಲ್ಲ ಅಥವಾ ಗಿರೇಬಾಜಿ ಪಿಜನ್ಸಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಮಾಡ್ತಾರೆ. ಮತ್ತು ಇಲ್ಲ ಒಳ್ಳೆ ಫ್ಯಾನ್ಸಿಯಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಮಾಡ್ತಾರೆ. ಸೊ ಅಂಥವ್ರು ಈಗ ಯಾರಾದರೆ ಕಳ್ತನ ಮಾಡ್ಕೊಂಡು ಹೋಗೋದನ್ನ ತಪ್ಪಿಸ್ಬೋದು. ಅಂದರೆ ಫುಲ್ ಗಟ್ಟಿಯಾಗಿರುತ್ತೆ, ಅಷ್ಟು ಸುಲಭ ಕದಿಯೋಕ್ಕಾಗಲ್ಲ. ಮರದಂತ ಹೇಳಿದ್ರೆ ಆರಾಮಾಗಿ ಕದಿಬೋದು. ನಂತರ ಫ್ರೆಂಡ್ಸ್ ಈ ಗೂಡನ್ನ ಅದೇ ಯಾರ್ಯಾರು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಮಾಡಿರ್ತೀರಾ, ಯಾರ್ಯಾರು ಪಿಜನ್ಸ್ನ ತುಂಬ ಲಾಸ್ ಮಾಡ್ಕೊಬಾರ್ದು ಅಂತ ಅನ್ಕೊತೀರಾ ಅಂಥವ್ರು ಮಾತ್ರ ಈ ರೀತಿ ಕೇಜ್ ಮಾಡಿಸಿ. ಯಾಕಂದ್ರೆ ಒಂದು 10 ರಿಂದ 12,000 ರೂಪಾಯಿ ಆಗೋದು ಅನ್ನೋದು ಕಮ್ಮಿ ಅಮೌಂಟ್ ಅಲ್ಲ ಫ್ರೆಂಡ್ಸ್, ತುಂಬ ಹೆಚ್ಚು ಅಮೌಂಟ್, ಜಾಸ್ತಿ ಅಮೌಂಟ್ ಅದು. ನೀವು ಅದ್ರ ಬದಲು ಮರದ್ದು ಯಾವ್ದಾದ್ರು ಸಿಕ್ತಂದರೆ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಒಂದು ಓವರಾಲ್ ಒಂದು ಕೇಸ್ ಥರ ಮಾಡಿ. ನನ್ನ ಸಜೆಷನ್ ಬೆಸ್ಟ್ ನೀವು ಮರದಲ್ಲಿ ಮಾಡಿಸೋದು ಅಥವಾ ಸೆಕೆಂಡ್ ಹ್ಯಾಂಡ್ ಎಲ್ಲರ ಕೇಸ್ ಸಿಕ್ತು ಅಂದರೆ ತೊಗೊಳೋದು ಬೆಸ್ಟ್ ಅನ್ಸೋದು ಫ್ರೆಂಡ್ಸ್. ಒಂದು 5,000-6,000 ರೇಂಜಲ್ಲಿ ಒಂದು 10 ನಾನು ಬಿಟ್ಟಿರೋ ಪ್ರಕಾರದಲ್ಲಿ 1 ಅಡಿ ಅಗಲ, ಮುಂದೆಯಿಂದ 2 ಅಡಿ, ಹೈಟ್ 1.25 ಅಡಿ. ಈ ಕೇಜ್ ಸೈಜಲ್ಲಿ ಒಂದು 16 ಪೇರ್ನ ಸಾಕ್ಬೋದು ನನ್ನ ಗೂಡಲ್ಲಿ. ಸೊ ಆದ್ದರಿಂದ ನಾನು ಫ್ಯಾನ್ಸಿ ಕಲೆಕ್ಷನ್ ಎಲ್ಲ ಮಾಡ್ತಿದ್ದೀನಿ. ಮತ್ತು ನನಗೊಂದು 3,500 ರೂಪಾಯಿ ಖರ್ಚಾಯ್ತು ಅಷ್ಟೇ ಫ್ರೆಂಡ್ಸ್. ಎಲ್ಲ ನಮ್ಮ ಮನೇಲೇ ಇದ್ದಿದ್ದರಿಂದ ಅದಕ್ಕೋಸ್ಕರ ನಾನು ಈ ಕೇಜ್ ಮಾಡಿಸ್ದೆ. ನನಗೆ ಫಸ್ಟೇ ಗೊತ್ತಿತ್ತು ಇಷ್ಟು ಖರ್ಚಾಗುತ್ತೆ ಅಂತ. ನೀವು ಇಷ್ಟೆಲ್ಲ ಕೊಟ್ಟು ಮಾಡ್ಸೋಕ್ಕೆ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದರೆ ಮಾತ್ರ ಈ ರೀತಿ ಮಾಡ್ಸೋಕ್ಕೆ ಕೈ ಹಾಕಿ. ಇಲ್ಲಾಂದರೆ ಅರ್ಧ ಕೈ ಹಾಕಿ ಸುಮ್ಮನೆ ಬಿಟ್ಟರೆ ನಿಮಗೆ ಲಾಸ್ ಆಗುತ್ತೆ. ಸೊ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತು ಫ್ರೆಂಡ್ಸ್ ನಾನು ಅವಾಗ ಮಧ್ಯದಲ್ಲಿ ಒಂದೊಂದು ಇದು ಮಾಡಿರ್ತೀನಿ, ಅಂದರೆ ಪಾರಿವಾಳಗೆ ಮೇವು ಹಾಕೋವಂಥದ್ದು ಒಂದು ಬಾಕ್ಸ್ ಥರ ಮಾಡಿಟ್ಟಿರ್ತೀನಿ. ನಮ್ಮ ಮನೇಲಿ ಸುಮಾರು ರೀತಿಯ ಪೀಸ್ ಇದೆ ಫ್ರೆಂಡ್ಸ್, ಪೀಸ್ಗಳು ಸುಮಾರು ಅಂದರೆ ಪ್ಲೇವುಡ್ ಪೀಸ್ಗಳಿದೆ. ಸೊ ಅದರಲ್ಲಿ ನಾನೇ ಮಾಡಿರೋಂಥದ್ದು, ಅದನ್ನೇ ನಾನು ದುಡ್ಡು ಕೊಟ್ಟು ತಂದಿಲ್ಲ. ಸೊ ಈ ರೀತಿ ನಿಮ್ಮ ಕೇಜ್ ಮಾಡೋತ್ತಿಗೆ ಫ್ರೆಂಡ್ಸ್ ಇನ್ನೊಂದು ಮೇನ್ ಏನಂತ ಹೇಳಿದ್ರೆ ನಿಮ್ಮ ಕೈಲಿ ಏನೇನು ಕೆಲಸ ಮಾಡೋಕ್ಕಾಗತ್ತೆ, ನಿಮಗೆ ಏನೇನು ಮಾಡೋಕ್ಕಾಗತ್ತೆ ನೀವೇ ಸ್ವಲ್ಪ ತಲೆ ಓಡಿಸಿ ಮಾಡಿದ್ರೆ ನಿಮಗೆ ತುಂಬ ದುಡ್ಡು ಉಳಿಯುತ್ತೆ ಫ್ರೆಂಡ್ಸ್. ಈಗ ನಾನು ಈ ಡೋರ್ನ ತಂದು ಮಾಡಿದ್ದೀನಿ. ಇದೇಂದರೆ ನಾನು ಆಚಾರ್ಯ ಕೈಯಲ್ಲಿ ಮಾಡಿಸಿ ನನಗೆ ಇನ್ನೊಂದು 1,000-2,000 ಎಕ್ಸ್ಟ್ರಾ ಬರುತ್ತೆ ದುಡ್ಡು. ಸೊ ಇದು ನಾನೇ ಮಾಡಿದ್ರಿಂದ ಡೋರ್ನ ಮತ್ತು ಎಲ್ಲ ಇಂಚಸ್ನ ಮಿಷಿನ್ ತಂದು ನಮ್ಮ ಕೆಲಸದಿಂದ ಮಿಷಿನ್ ತಂದು ಅದನ್ನು ನಾನೇ ಎಲ್ಲ ಫಿಕ್ಸ್ ಮಾಡಿದೆ. ಸೊ ಈ ರೀತಿ ಮಾಡೋದ್ರಿಂದ ಆದಷ್ಟು ನೀವು ದುಡ್ಡನ್ನ ಉಳಿಸ್ಬೋದು. ನಂತರ ಈ ಮಧ್ಯೆ ಪಾರ್ಟಿಷನ್ ಇದೆಯಲ್ಲ, ಈ ಪಾರ್ಟಿಷನ್ನ ನೀವು ಯಾವ ರೀತಿ ಮಾಡ್ಬೋದು ಅಂತ ಒಂದು ಸಣ್ಣ ನಿಮಗೆ ಒಂದು ಟಿಪ್ ಕೊಡ್ತೀನಿ. ಎಲ್ಲ ಹಳೆ ಪ್ಲೇವುಡ್ಗಳು ಸಿಕ್ಕಿದ್ರೆ ಅದ್ರಲ್ಲಿ ಕಟ್ ಮಾಡಾಕಿ ಗ್ಯಾಪಲ್ಲಿ ಈ ಥರ ರೀಪೀಸ್ನ ಇಟ್ಟು ಟೈಟ್ ಮಾಡಿ. ಅಥವಾ ಈ ಆ್ಯಪಲ್ ಬಾಕ್ಸ್ ಬರುತ್ತಲ್ಲ, ಆ್ಯಪಲ್ ಬಾಕ್ಸ್ನ ತಂದುಬಿಟ್ಟು ಎಲ್ಲ ಪೀಸ್ ಮಾಡಿ ಅದರಲ್ಲಿ ಒಂದು ಈ ರೀತಿ ಒಂದು ಪ್ಲೇವುಡ್ ಟೈಪಲ್ಲಿ ನೀವು 10 ಹಿಡಿದು ಹೊಡೆದು ಅದನ್ನ ಬೇಕಾದ್ರೆ ನೀವು ಅಡ್ಡಾಡ್ಬೋದು ಫ್ರೆಂಡ್ಸ್. ಯಾಕಂದ್ರೆ ನೀವು ಪ್ಲೇವುಡ್ ನೀವು ತೊಗೊಳಕ್ಕೆ ಹೋದರೆ ಒಂದು ಶೀಟ್ ಪ್ಲೇವುಡ್ನ ನಿಮ್ಗೆ ಒಂದು 1,000 ರೂಪಾಯಿ ಹತ್ತಿರ ಆಗುತ್ತೆ ಒಳ್ಳೆ ದಪ್ಪ ಅದಂದರೆ, ಇಲ್ಲ ಒಂದು 500 ರೂಪಾಯಿ ಆಗೇ ಆಗುತ್ತೆ. ಸೊ ಅಂಥದ್ದಾಕ್ರೆ ಇದಕ್ಕೆ ಒಂದು 2-3 ಪ್ಲೇವುಡ್ ಬೇಕಾಗ್ಬೋದು. ಸೊ ನಿಮಗೆ ಅಲ್ಲೊಂದು 2-3 ಸಾವಿರ ರೂಪಾಯಿ ಲಾಸ್ ಆಗುತ್ತೆ. ಸೊ ಆದ್ದರಿಂದ ನೀವು ಎಷ್ಟೆಷ್ಟು ನಿಮಗೆ ದುಡ್ಡು ಉಳ್ಸೋಕ್ಕಾಗುತ್ತೋ ಅಷ್ಟು ಇದು ಮಾಡ್ಕೊಳ್ಳಿ. ನನ್ನ ಸಜೆಷನ್ ಏನಂತ ಹೇಳಿದ್ರೆ ತುಂಬ ಒಳ್ಳೊಳ್ಳೆ ಟೂರ್ನಮೆಂಟ್ ಅಕ್ಕಿಗಳನ್ನ, ಒಳ್ಳೊಳ್ಳೆ ರೇಸಿಂಗ್ ಪಿಜನ್ಸು, ಹೋಮರ್ ಪಿಜನ್ಸು ಮತ್ತು ಗಿರೇಬಾಜಿ ಪಿಜನ್ಸು ಅಥವಾ ಒಳ್ಳೊಳ್ಳೆ ಕಾಸ್ಟ್ಲಿ ಬ್ರೀಡ್ಸ್ನ ಇಟ್ಟವ್ರು ಮಾತ್ರ ಈ ರೀತಿ ಮಾಡಿ. ನಾರ್ಮಲ್ ಅಕ್ಕಿ ಸಾಕ್ತೀನಿ ಅಂದರೆ ನಾರ್ಮಲ್ ರೈವಲ್ ಅಕ್ಕಿ ಸಾಕ್ತೀನಿ ಅಥವಾ ಅಷ್ಟೇನು ಒಳ್ಳೆ ಕಲೆಕ್ಷನ್ ಮಾಡಲ್ಲ, ನಮ್ಮ ಮನೆ ಸೆಕ್ಯೂರ್ ಆಗಿದೆ. ಸೊ ಈ ರೀತಿ ಎಲ್ಲ ನಿಮಗೆ ಅನಿಸಿದ್ರೆ ಈ ರೀತಿ ಕೇಜ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ನನ್ನ ಸಜೆಷನ್ ಇದೆ ಫ್ರೆಂಡ್ಸ್. ಫೈನಲ್ ಆಗಿ ನನ್ನ ಗೂಡಿನ ಫ್ರಂಟ್ ವ್ಯೂಗೆ ನೀವು ನೋಡ್ತಿದ್ದೀರಾ. ಫ್ರಂಟಿಂದ ಈ ರೀತಿ ನನ್ನ ಗೂಡು ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ಒಂದು ಸೆಕೆಂಡು. ಸೊ ಈ ರೀತಿ ನನ್ನ ಫ್ರಂಟಿಂದ ನನ್ನ ಗೂಡು ಕಾಣಿಸುತ್ತೆ. ನಂತರ ಫ್ರೆಂಡ್ಸ್ ನನ್ನ ಗೂಡು ಮೇಲ್ಗಡೆ ಈ ಸಿಮೆಂಟ್ ಶೀಟ್ ಬರುತ್ತಲ್ಲ, ಸಿಮೆಂಟಿಂದು ಶೀಟು ಅದನ್ನು ಹಾಕಿದ್ದೀನಿ. ಅಂದರೆ ಒಂದು ಸೆಕ್ಯೂರ್, ಅದು ಆಲ್ರೆಡಿ ಕಾಂಕ್ರೀಟ್ ಥರನೇ ಇರೋದ್ರಿಂದ ಮಳೆ ನೀರು ಎನ್ಸೋರಲ್ಲ, ಆದರೂ ನಮ್ಮ ಮನೇಲಿ ಇತ್ತು ಅಂತ ಒಂದು ಸೆಕ್ಯೂರ್ ಆಗಿರಲಿ ಅಂತ ಮೇಲ್ಗಡೆ ಈ ಸಿಮೆಂಟ್ ಶೀಟ್ ಹಾಕಿದ್ದೀನಿ. ನಂತರ ಫ್ರಂಟ್ ಕ್ಲೋಸ್ ಮಾಡೋಕ್ಕೆ ಈ ಮಳೆಗಾಲದಲ್ಲಿ ಅದ್ರ ನೀರೆಲ್ಲ ಹೊಡಿಬಾರ್ದು ಅಂತ, ಹಿಂಗೆ ಮುಂದೆ ಹೊಡಿಬಾರ್ದು ಅಂತ ಒಂದು ತಾರ್ಪಲ್ ರೀತಿ ಅಥವಾ ಬ್ಯಾನರ್ ಗಿನರ್ ಯಾವ್ದಾರ ಒಂದು ಈ ಮುಂದೆ ಈ ಥರ ನೇತು ಹಾಕಿದ್ದೀನಿ. ಅಂದರೆ ಮಳೆ ನೀರು ಒಳಗೋಗಿ ಮೊಟ್ಟೆ ಹಾಳಾಗ್ಬಾರ್ದು ಅಂತ. ಸೊ ಇದಿಷ್ಟು ಫ್ರಂಟ್ ವ್ಯೂ ಫ್ರೆಂಡ್ಸ್. ನಂತರ ಈಗ ಮೇಲ್ಗಡೆ ನೋಡೋಣ ಫ್ರೆಂಡ್ಸ್. ಇಲ್ಲಿ ಸೈಡಲ್ಲಿ ಸಿಮೆಂಟ್ ಶೀಟ್ ಹಾಕಿದ್ದೀನಿ ಮತ್ತು ಮೇಲ್ಗಡೆನೂ ಒಂದು ತಾರ್ಪಲ್ ಹಾಕಿದ್ದೀನಿ, ಹೆಂಗೋ ಮನೆ ರೀತಿ ಸೋರಬಾರ್ದು ಅಂತ. ನಂತರ ಫ್ರೆಂಡ್ಸ್ ಇದ್ರ ಮೇಲ್ಗಡೆ ನೀವು ನೋಡ್ಬೋದು ಇಲ್ಲಿ ಇದು ಹಾಕಿರ್ತೀನಿ ಅಂತ ಹೇಳಿದ್ರೆ ತೆಂಗಿನ ಗರಿನ ಮೇಲ್ಗಡೆ ಎಲ್ಲ ಹಾಕಿರ್ತೀನಿ. ಅದೇನಕ್ಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಈ ಶೀಟು ಮತ್ತು ಈ ಶೀಟು ಆಮೇಲೆ ಈಗ ನಾನು ಸ್ಲ್ಯಾಬ್ ಹಾಕಿದ್ರೆ ಅವೆಲ್ಲ ಒಂಥರ ಹೀಟ್ ಜಾಸ್ತಿ, ಸೆಕೆ ಜಾಸ್ತಿ ಆಗುತ್ತೆ ಪಾರಿವಾಳಗಳಿಗೆ.
ಅದನ್ನು ತಪ್ಸೋಕ್ಕೋಸ್ಕರ ಮೇಲ್ಗಡೆ ಈ ರೀತಿ ತೆಂಗಿನ ಗರಿನ ಹಾಕಿದ್ರೆ ಸೊ ಹೀಟ್ ಸ್ವಲ್ಪ ಅವಾಯ್ಡ್ ಆಗುತ್ತೆ. ತೆಂಗಿನ ಗರಿ ನೀವು ಯಾವುದೇ ಒಂದು ಗೂಡು ಇಟ್ಟಿದ್ರೆ ಆ ಗೂಡು ಮೇಲೆ ಒಂದು ಸ್ವಲ್ಪ ತೆಂಗಿನ ಗರಿ ಹಾಕಿ ಫ್ರೆಂಡ್ಸ್, ಒಂದು ಬೇಸಿಗೆಲ್ಲ ಸ್ವಲ್ಪ ಪಾರಿವಾಳಗೆ ಹೀಟ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಒಳಗಡೆ ಒಂಥರ ಕಂಫರ್ಟ್ ಫೀಲ್ ಇರುತ್ತೆ, ಏನೋ ಒಂಥರ ತೊಂದರೆ ಆಗಲ್ಲ, ಬ್ರೀಡಿಂಗ್ ಅಲ್ಲ ಏನು ತೊಂದರೆ ಆಗಲ್ಲ, ಅದಕ್ಕೊಂಥರ ಕಂಫರ್ಟ್ ಫೀಲ್ ಇರುತ್ತೆ ಫ್ರೆಂಡ್ಸ್. ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ಫ್ರೆಂಡ್ಸ್ ನಿಮಗೆ ಯಾವ್ದಾರ ಡೌಟ್ ಇತ್ತಂದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಾನು ಬೇಕಾದ್ರೆ ಈ ಡೋರ್ ಯಾವ ರೀತಿ ಮಾಡಿದೆ ಅಂತ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಮತ್ತು ಈಗ ನಾನು ಯಾವ್ಯಾವ ರೀತಿ ಮಾಡಿದ್ದೀನಿ ಅಂದರೆ ಈ ಕೇಜ್ ಬಗ್ಗೆ ನಿಮಗೆ ಅಂದರೆ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ನಾನು ಇನ್ನೊಂದ್ಸಲ ವ್ಯವಹಾರ ಬೇಕಾದ್ರೆ ಒಂದು ಶಾರ್ಟಾಗಿ ಬರೀ ಕೇಜ್ ಮಾತ್ರ, ಅಂದರೆ ರೇಟ್ ಎಲ್ಲ ಹೇಳಲ್ಲ, ಬರೀ ಕೇಜ್ ಯಾವ ರೀತಿ ಮಾಡಿದೆ ಅಂತ ಒಂದು ಐಡಿಯಾ ಮಾತ್ರ ಕೊಡ್ತೀನಿ. ಡೋರ್ ಯಾವ ರೀತಿ ಮಾಡಿದೆ ಅಂತ ಒಂದು ಐಡಿಯಾ ಮಾತ್ರ ನಾನು ನಿಮಗೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಾಕ್ತೀನಿ, ನೀವು ಕೆಳಗಡೆ ಕಮೆಂಟ್ ಮಾಡಿದ್ರೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಇರುತ್ತೆ, ಇದ್ರ ಮೂಲಕ ನಾನು ಹಾಕುವಂಥ ಎಲ್ಲ ಪೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಫ್ರೆಂಡ್ಸ್. ಜೊತೆಗೆ ನನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ್ಯಂಡ್ ಟಿಕ್ಟಾಕ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನು ಮತ್ತು ಕೆಳಗಡೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಏನೇ ಸಣ್ಣ ಇನ್ಫಾರ್ಮೇಷನ್ ಇದ್ದರೆ ಅದರಲ್ಲೇ ಕೊಡ್ತೀನಿ. ಸೊ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.